ನಮಸ್ಕಾರ ಕನ್ನಡಿಗರೇ, ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ಸೃಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲರಿಗೂ ಮನೆಯಲ್ಲಿ ಒಂದು ಪವರ್ಫುಲ್ ಆದ ಹೇರ್ ಗ್ರೋತ್ ರೆಮಿಡಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಉಂಟಾ, ಹೇರ್ ಗ್ರೋನೇ ಆಗ್ತಾ ಇಲ್ವಾ? ಹಾಗಾದರೆ ಈ ರೆಮಿಡಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾಕೆಂದರೆ ಈ ಹೋಮ್ ರೆಮಿಡಿ ಅಂತೆಲ್ಲ ತುಂಬಾ ಈಸಿ ಉಂಟು ಮಾಡಲಿಕ್ಕೆ ಕೂಡ. ಎರಡು ಇಂಗ್ರೀಡಿಯೆಂಟನ್ನು ನಾನು ಯೂಸ್ ಮಾಡಿ ಒಂದು ವಾಟರ್ ಮಾಡ್ತಾ ಇದ್ದೇನೆ. ಈ ವಾಟರ್ ತುಂಬಾ ಎಫೆಕ್ಟಿವ್ ಆಗುಂಟು. ನಿಮಗೆ 1 ಮಂತಲ್ಲಿ ನಿಮಗೆ ಈ ರಿಸಲ್ಟನ್ನು ಕೂಡ ನೀವು ಕಾಣ್ಬೋದು. ಹಾಗಾದರೆ ಬನ್ನಿ ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡೋದಂತ ನಾವು ನೋಡ್ಕೊಂಡು ಬರುವ. ಈ ರೋಸ್ಮೆರಿ ವಾಟರನ್ನು ವಾರಕ್ಕೆ ನೀವು 2 ಬಾರಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಕಾಣಬಹುದು. ಈ ಹೋಮ್ ರೆಮಿಡಿಯನ್ನು ನೀವು ವಾರಕ್ಕೆ 2 ಸರಿ ಯೂಸ್ ಮಾಡಿದ್ರೆ ಸಾಕು. ನಿಮಗೆ ರಿಸಲ್ಟ್ 1 ಮಂತಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನಿಮಗೆ ಹೇರ್ ಲಾಸ್ ತುಂಬಾ ಆಗ್ತಾ ಇದ್ರೆ ನಿಮ್ಮ ಹೇರ್ ಲಾಸ್ ತುಂಬಾನೇ ಕಡಿಮೆ ಆಗುತ್ತೆ. ಹೇರ್ ರೀಗ್ರೋತ್ ಕೂಡ ನೀವು ಕಾಣಬಹುದು. ಆಮೇಲೆ ನೀವೇ ಹೇಳ್ತೀರಾ ಇದೊಂದು ಈಸಿ ರೆಮಿಡಿ ಮತ್ತೆ ಬೆಸ್ಟ್ ರೆಮಿಡಿ ಅಂತ. ನಿಮ್ಮ ವ್ಯೂಸ್ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನೊಂದು ಹೇರ್ ಆಯಿಲ್ ಅನ್ನು ನಾನು ಶೇರ್ ಮಾಡಿದ್ದೇನೆ. ತುಂಬ ಜನ ಅದರ ಬಗ್ಗೆ ರಿವ್ಯೂಸ್ ಅನ್ನು ಕೊಟ್ಟಿದ್ರು. ಅವರ ರಿವ್ಯೂ ಅನ್ನು ಅವ್ರು ಕೊಟ್ಟಿದ್ರು. ಆಲ್ಮೋಸ್ಟ್ ನನಗೆ ಪಾಸಿಟಿವ್ ರಿವ್ಯೂವೇ ನನಗೆ ಸಿಕ್ಕಿತ್ತು. ನಾನು ತುಂಬ ಖುಷಿ ಪಟ್ಟೆ. ಅದಕ್ಕೋಸ್ಕರ ನಾನು ಇನ್ನೊಂದು ಹೇರ್ ರೆಮಿಡಿಯನ್ನು ನಿಮ್ಮೆಲ್ಲರ ಮುಂದೆ ನಾನು ಇವತ್ತು ಶೇರ್ ಮಾಡ್ತಿದ್ದೇನೆ. ಇದು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಿದ್ದು, ಯಾಕೆಂದ್ರೆ ನಾನು ಯೂಸ್ ಮಾಡಿದ್ದೇನೆ. ನನಗಂತೂ ತುಂಬಾ ಎಫೆಕ್ಟಿವ್ ಆಗಿತ್ತು. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ. ಈ ಹೋಮ್ ರೆಮಿಡಿಯನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನಾವು ನೋಡುವ. ಇದಕ್ಕೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಮೇಥಿ ಸೀಡ್ಸ್. ನಾನಿದನ್ನು 1/4 ಚಮಚ ತಗೊಂಡಿದ್ದೇನೆ. ಈ ಮೇಥಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ನಮ್ಮದು ಸೆಕೆಂಡ್ ಸ್ಟಾರ್ ಇಂಗ್ರೀಡಿಯೆಂಟ್ ರೋಸ್ಮೆರಿ ಲೀವ್ಸ್. ಇದನ್ನು ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೇನೆ. ರೋಸ್ಮೆರಿ ಲೀವ್ಸ್ ಇದು ನಿಮಗೆ ಅಂಗಡಿಯಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಅಲ್ಲಿ ಕೇಳಿ. ಇದು ಡ್ರೈ ಆದ ರೋಸ್ಮೆರಿ ಲೀವ್ಸ್. ನಿಮಗೆ ಫ್ರೆಶ್ ರೋಸ್ಮೆರಿ ಲೀವ್ಸ್ ಕೂಡ ಸಿಗುತ್ತೆ. ಬಟ್ ನಾನು ಇಲ್ಲಿ ಇವತ್ತು ಡ್ರೈಡ್ ರೋಸ್ಮೆರಿ ಲೀವ್ಸ್ ಅನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಈ 2 ಇಂಗ್ರೀಡಿಯೆಂಟನ್ನು ನಾವು ಮಿಕ್ಸ್ ಮಾಡಿ ಒಂದು ಬೌಲನ್ನು ನಾನು ತಗೊಂಡಿದ್ದೇನಲ್ಲ ಇಲ್ಲಿ, ಇದಕ್ಕೆ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ 2 ಇಂಗ್ರೀಡಿಯೆಂಟನ್ನು ನಾನು ಒಂದು ನೈಟ್ ಅಂದರೆ ಒಂದು 8 ಅವರ್ಸ್ ನಾನು ಇದನ್ನು ಸೋಕ್ ಮಾಡಿ ಇಡ್ತೇನೆ. ಸೋಕ್ ಮಾಡೋದಂದರೆ ನಾನು ಈ 2 ಇಂಗ್ರೀಡಿಯೆಂಟನ್ನು ನೀರಲ್ಲಿ ಹಾಕಿಡ್ತೀನಿ 8 ಅವರ್ಸ್. ನಾನು ಒಂದು ರಾತ್ರಿ ನಾನು ನೀರಲ್ಲಿ ಹಾಕಿಟ್ಟು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದರ ಪ್ರಿಪ್ರೇಷನ್ ಮಾಡ್ತೇನೆ. ರೋಸ್ಮೆರಿ ವಾಟರ್ ಇದು. ಸೊ ನಾನಿವಾಗ 2 ಕಪ್ಸ್ ಆಫ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಾತ್ರಿ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀಗೆ ಕಾಣುತ್ತೆ. ಇವಾಗ ನಾವು ಇದನ್ನು ಈ ವಾಟರನ್ನು ನಾವು ವಿತ್ ಇಂಗ್ರೀಡಿಯೆಂಟ್ ಲೈಕ್ ರೋಸ್ಮೆರಿ ಮತ್ತು ಮೇಥಿ ಸೀಡ್ಸನ್ನು ಒಟ್ಟಿಗೆ ನಾವು ಒಂದು ಪಾತ್ರೆಗೆ ಹಾಕಿ ಬಾಯ್ಲ್ ಮಾಡಬೇಕು. ನಾನು ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಬಾಯ್ಲ್ ಮಾಡ್ತಾ ಇದ್ದೇನೆ. ಬಾಯ್ಲ್ ಮಾಡುವಾಗ ನಿಮಗೆ ಈ ವಾಟರ್ ಇದು ಕಲರ್ ಚೇಂಜ್ ಆಗುತ್ತೆ. ಬಾಯ್ಲ್ ಮಾಡುವಾಗ ನಿಮ್ಮದು 2 ಕಪ್ ಆಫ್ ವಾಟರ್ ಹಾಕಿದ್ರೆ ಅಲ್ವಾ ಮುಂಚೆ, ಅದು 1/2 ಕಪ್ಗೆ ಬರಬೇಕು, ಅಂದರೆ ಅರ್ಧಕ್ಕೆ ಬರಬೇಕು. ಆವಾಗ ನಿಮ್ಮದು ಈ ಮಿಕ್ಸ್ಚರ್ ರೆಡಿ ಆಗಿದೆ ಅಂತ ಅರ್ಥ. ವಾಟರ್ ಇದು ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಇವಾಗ ಇದನ್ನು ನೀವು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಲಿಕ್ಕೆ ನೀವು ಬಟ್ಟೆಯನ್ನು ಕೂಡ ಯೂಸ್ ಮಾಡಿ ನೀವು ಫಿಲ್ಟರ್ ಮಾಡಬಹುದು. ಇಲ್ಲದ್ರೆ ನಿಮ್ಮದು ಚಾಯ್ ಎಲ್ಲ ಮಾಡ್ತಿರಲ್ಲ ಫಿಲ್ಟರ್, ಅದನ್ನು ಕೂಡ ಯೂಸ್ ಮಾಡಿ ನೀವು ಫಿಲ್ಟರ್ ಮಾಡ್ಬೋದು. ಸೊ ನೋಡಿ, ವಾಟರ್ ಹೀಗೆ ಕಾಣುತ್ತೆ ಫಿಲ್ಟರ್ ಆದ ನಂತರ. ನಾನು ಸ್ಟೋರ್ ಮಾಡ್ತೇನೆ ಒಂದು 20 ಡೇಸ್. ಅದಕ್ಕೋಸ್ಕರ ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿಡ್ತೀನಿ. ನೀವಿವಾಗ ಪ್ರಿಪೇರ್ ಮಾಡಿದ ರೋಸ್ಮೆರಿ ವಾಟರನ್ನು 20 ಡೇಸ್ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಬಟ್ ಡೀಪ್ ಫ್ರಿಜ್ಜರಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇದನ್ನು ನೀವು ವೀಕ್ಲಿ 2 ಯೂಸ್ ಮಾಡಿ. ನಾನು ಹೇಗೆ ಯೂಸ್ ಮಾಡೋದಂತ ನಾನು ಇವಾಗ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಯೂಸ್ ಮಾಡೋದಂತ. ಇವಾಗ ಈ ರೋಸ್ಮೆರಿ ವಾಟರನ್ನು ಹೇಗೆ ಯೂಸ್ ಮಾಡೋದಂತ ನೋಡುವ. ರೋಸ್ಮೆರಿ ವಾಟರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಡಿ. ಯಾಕಂದರೆ ಈ ರೋಸ್ಮೆರಿ ವಾಟರ್ ಉಂಟಲ್ಲ, ನೀವು ಒಮ್ಮೆ ರೆಡಿ ಮಾಡಿದರೆ 20 ಡೇಸ್ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಏನಾಗಲ್ಲ.
20 ಡೇಸ್ ಆದ ನಂತರ ನೀವು ಇದನ್ನು ಪುನೊಮ್ಮೆ ಮಾಡಿ, ಯಾಕೆಂದರೆ ಮಾಡಲಿಕ್ಕೆ ಕೂಡ ತುಂಬಾ ಈಸಿ, ಅಷ್ಟೊಂದು ಏನು ಡಿಫಿಕಲ್ಟಿ ಇಲ್ಲ. ಜಸ್ಟ್ ನಿಮಗೆ ರೋಸ್ಮೆರಿ ಲೀವ್ಸ್ ಬೇಕು, ಆಮೇಲೆ ಸ್ವಲ್ಪ ಮೇಥಿ. ರೋಸ್ಮೆರಿ ವಾಟರ್ ಮಾಡಿದರೆ ನಾನು ಒಂದು ಬಾಟಲಲ್ಲಿ ಹಾಕ್ತೀನಿ ನೋಡಿ, ನಾನು ಯೂಸ್ ಮಾಡಿದ್ದೇನೆ ಆಲ್ರೆಡಿ. ಈ ಬಾಟಲಲ್ಲಿ ಇರುವ ರೋಸ್ಮೆರಿ ವಾಟರ್ ನಾನಿವಾಗ ಹೇಗೆ ಇದನ್ನು ಅಪ್ಲೈ ಮಾಡೋದು ನಿಮ್ಮ ಹೇರ್ಗೆ ಅಂತ ನಾನು ತೋರಿಸ್ತೀನಿ. ನೀವು ಹೇರ್ ವಾಶ್ ಮಾಡುವ 1 ಗಂಟೆ ಮುಂಚೆ ಉಂಟಲ್ಲ, ಈ ರೋಸ್ಮೆರಿ ವಾಟರನ್ನು ನೀವು ನಿಮ್ಮ ಹೇರ್ನ ಸ್ಕಾಲ್ಪ್ಗೆ ನೀವು ಅಪ್ಲೈ ಮಾಡಿ, ಆಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ. ತುಂಬಾ ಒಳ್ಳೆಯದು, ಯಾಕಂದರೆ ಮಸಾಜ್ ಮಾಡುವಾಗ ಈ ರೋಸ್ಮೆರಿ ವಾಟರ್ ಉಂಟಲ್ಲ ನಿಮ್ಮ ಸ್ಕಾಲ್ಪ್ನೊಳಗೆ ಪೆನೆಟ್ರೇಟ್ ಆಗುತ್ತೆ. ಇದು ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಹೀಗೆ ಸೆಕ್ಷನ್ ಮಾಡಿ ನಿಮ್ಮ ಹೇರ್ಗೆ ಅಪ್ಲೈ ಮಾಡಿ. ನಿಮ್ಮ ಹೇರ್ ಕೂಡ ಉಂಟಲ್ಲ ತುಂಬಾ ತಿಕ್ಕಾಗಿ ಗ್ರೋ ಆಗುತ್ತೆ, ಯಾಕಂದರೆ ನಿಮಗೆ ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ ಎಲ್ಲ ಇದ್ರೆ ಉಂಟಲ್ಲ ಈ ರೋಸ್ಮೆರಿ ವಾಟರ್ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ಗೆ ಕೂಡ ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಒನ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬೋದು ಇದನ್ನು. ನಾನು ಮುಂಚೆ ಒಂದು ಬ್ರ್ಯಾಂಡಿದು ರೋಸ್ಮೆರಿ ವಾಟರನ್ನು ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಅದರಿಂದ ನನಗೆ ಏನು ಎಫೆಕ್ಟಿವ್ ರಿಸಲ್ಟ್ಸ್ ಕಾಣಲಿಲ್ಲ. ಯಾಕೆಂದರೆ ಈ ಬ್ರ್ಯಾಂಡ್ಸ್ ಅವರು ಉಂಟಲ್ಲ ಈ ರೋಸ್ಮೆರಿ ವಾಟರ್ ಎಲ್ಲ ಮಾಡಿದರೆ ಅದಕ್ಕೆ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಬಟ್ ನೀವು ಮನೆಯಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು, ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿರ್ತೀರಾ, ಅದಕ್ಕೆ ಏನನ್ನು ಆ್ಯಡ್ ಮಾಡಿದ್ದೀರಾ ಅಂತ. ನೀವು ಮನೆಯಲ್ಲಿ ಮಾಡುವಾಗ ಏನು ಕೆಮಿಕಲ್ಸ್ ಕೂಡ ಯೂಸ್ ಮಾಡೋದಿಲ್ಲ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು. ಏನು ಡಿಫಿಕಲ್ಟಿ ಕೂಡ ಇಲ್ಲ ಇದನ್ನು ಮಾಡಲಿಕ್ಕೆ, ತುಂಬಾ ಈಸಿಯಲ್ಲಿ ಮಾಡ್ಬೋದು. ಸೊ ಹೀಗೆ ನಿಮ್ಮ ಸ್ಕಾಲ್ಪ್ಗೆ ಹಚ್ಚಬೇಕು. ಸ್ಕಾಲ್ಪ್ಗೆ ಹಚ್ಚಿದ ಮೇಲೆ ಸ್ವಲ್ಪ ಒಂದು 1 ಮಿನಿಟ್ ಉಂಟಲ್ಲ ಹೀಗೆ ಲೈಟಾಗಿ ಮಸಾಜ್ ಮಾಡಿ. ನೀವು ಹೇರನ್ನು ಫ್ಲಿಪ್ ಮಾಡಿ ಕೂಡ ಉಂಟಲ್ಲ ನೀವು ಮಸಾಜ್ ಮಾಡ್ಬೋದು. ನಾನಿವಾಗ ಹೀಗೆ ಹೇರ್ ಸ್ಕಾಲ್ಪ್ಗೆ ಮತ್ತು ಹೇರ್ ಲೆಂತ್ಗೆ ಅಪ್ಲೈ ಮಾಡಿದ ನಂತರ ನಾನು ಬಂದ್ ಮಾಡಿ ಹೀಗೆ ಇಡ್ತೀನಿ 1 ಗಂಟೆ ತನಕ. 1 ಅವರ್ ಆದ ನಂತರ ನಾನು ಹೇರ್ ವಾಶ್ ಮಾಡ್ತೀನಿ. ಹೀಗೆ ನೀವು ಕಂಟಿನ್ಯೂ ಮಾಡಿ 1 ಮಂತ್. ನಿಮಗೆ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ವಾರಕ್ಕೆ 2 ಸರ್ತಿ ಮಾತ್ರ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಈಸಿ ರೆಮಿಡಿ. ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರಿವ್ಯೂ ಬೇಕು, ಇದು ನಿಮಗೆ ಹೇಗೆ ವರ್ಕ್ ಆಯಿತು ಅಂತ. ನಾನು ಈ ರೆಮಿಡಿಯನ್ನು ಇವಾಗ ರೀಸೆಂಟ್ಲಿ ನಾನು ಕ್ವೈಟ್ ಫ್ರೀಕ್ವೆಂಟ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಾನು ಉಂಟಲ್ಲ ಡೆಲಿವರಿ ಆದ ನಂತರ ನನಗೆ ತುಂಬಾ ಹೇರ್ ಫಾಲ್ ಇತ್ತು. ಸೊ ನಾನು ಹೇರನ್ನು ತುಂಬಾ ಶಾರ್ಟ್ ಮಾಡಿದ್ದೆ. ಬಟ್ ಇವಾಗ ಈ ಹೇರ್ ರೆಮಿಡಿಯನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಉಂಟಲ್ಲ ನನ್ನ ಹೇರ್ ರೀಗ್ರೋತ್ ಪುನಃ ಸ್ಟಾರ್ಟ್ ಆಗಿದೆ, ಮತ್ತು ನನ್ನ ಹೇರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ರೆಮಿಡಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೆ. ಇವಾಗ ಅಂತೂ ಎಲ್ಲರಿಗೂ ಹೇರ್ ಫಾಲ್ ಇದು ಸಮಸ್ಯೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವರಿಗೆ ತುಂಬ ಮಂದಿ ಹೇಳ್ತಾರೆ ಹೇರ್ ರೀಗ್ರೋತ್ ಕೂಡ ಆಗಲ್ಲ ಅಂತ. ಈ ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ತಿಳಿಸಿ. ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಥ್ಯಾಂಕ್ ಯು.